ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಈ ನಾಡಿಗೆ ಸ್ಫೂರ್ತಿ ಎಂದು ತುಮಕೂರಿನ ಬಿಜೆಪಿ ಮುಖಂಡ ಹಾಗೂ ಉದ್ಯಮಿ ಚಿದಾನಂದ್ ಹೇಳಿದ್ದಾರೆ. ಯಡಿಯೂರಪ್ಪ ಅವರು ಬಿಜೆಪಿಗೆ ಕೊಟ್ಟ ಕೊಡುಗೆ ಸೇರಿದಂತೆ ಹಲವು ವಿಷಯಗಳನ್ನ ನೆನಪು ಮಾಡಿಕೊಂಡಿದ್ದಾರೆ. ಈ ಕುರಿತು ನಮ್ಮ ತುಮಕೂರು ಪ್ರತಿನಿಧಿ ನಡೆಸಿರುವಂತಹ ಚಿಟ್ಚಾಟ್ ಇದೆ. ಚಿದಾನಂದ್ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದಂಥ BS ಯಡಿಯೂರಪ್ಪ ಅವರಿಗೆ ಇದೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಅವರ ಅಭಿಮಾನಿಗಳೆಲ್ಲ ಸೇರಿ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇದು ಸಾಕಷ್ಟು ಜನಪ್ರಿಯ ಆಗಲಿ ಅಂತ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವತ್ತಿನ ಆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಠಾಧೀಶರು, ರಾಜಕಾರಣಿಗಳು, ಅವರ ಅಭಿಮಾನಿಗಳು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಾಯಿದ್ದಾರೆ. ತುಮಕೂರಲ್ಲೂ ಕೂಡ ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳು ಇದ್ದಾರೆ ಮತ್ತು ಅವರಿಂದ ಸ್ಫೂರ್ತಿ ಪಡೆದಂದು ರಾಜಕೀಯ ಬಂದವರು ಕೂಡ ಇದ್ದಾರೆ. ಅವರಲ್ಲಿ ತುಮಕೂರಲ್ಲಿ ಸಕ್ರಿಯವಾಗಿ BJPಯಲ್ಲಿ ತೊಡಗಿಸ್ಕೊಂಡಂಥ ಚಿದಾನಂದ್ ಅವರು ಈಗ ನಮ್ಮ ಜೊತೆ ಇದೆ. ಚಿದಾನಂದ್ ಅವರು ಕೇವಲ ರಾಜಕೀಯ ಮುಖಂಡರಲ್ಲ, ಅವರು ಈ ಉದ್ಯಮಿ ಕೂಡ ಗುರುತಿಸ್ಕೊಂಡಿರೋ. ಬನ್ನಿ ಅವ್ರ ಜೊತೆ ನಾನು ಯಡಿಯೂರಪ್ಪ ಮತ್ತು ಅವರ ಸಂಬಂಧ ಹೇಗಿತ್ತು ಅಂತ ನಾನು ಮಾತಾಡ್ತೀನಿ. ನಾನು ನೋಡಿದಂಥ ಯಡಿಯೂರಪ್ಪನವರ ಒಂದು 50ನೇ ವರ್ಷದ ರಾಜಕೀಯ ಸಾರ್ಥಕ ಪಯಣವನ್ನು ಒಂದು ಸಂಭ್ರಮಾಚರಣೆ ಆಚರಿಸಬೇಕು ಅಂತ ಇದೇ ತಿಂಗಳು 9ನೇ ತಾರೀಕು ಚಿತ್ರದುರ್ಗದಲ್ಲಿ ಲಕ್ಷಾಂತರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರೊಂದಿಗೆ ಅಭಿಮಾನೋತ್ಸವ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ, ದೇಶ ಕಂಡಂಥ ಮಹಾನ್ ನಾಯಕ, ಅದರಲ್ಲೂ ರೈತ ನಾಯಕ. ಅವರು ಏನು ಅಧಿಕಾರಕ್ಕೆ ಬಂದಂಥ ದಿಸೆಯಲ್ಲಿ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಏಕೈಕ ಮೊದಲನೆಯ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಂತಹ BS ಯಡಿಯೂರಪ್ಪನವರ ಸಾರ್ಥಕ ಜೀವನ ಬಹಳ ಒಂದು ಕಷ್ಟಕರವಾದಂಥ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರ ಒಂದು ರಾಜಕೀಯ ಬದುಕಿನಲ್ಲಿ ಮೊದಲನೇದಾಗಿ ಅವರ ಪಯಣದಲ್ಲಿ ಶಿಕಾರಿಪುರದಲ್ಲಿ ಪಟ್ಟಣ ಸಭೆ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಮತ್ತು 84ರಲ್ಲಿ ಮೊದಲನೇ ಬಾರಿ ಒಂದು ಭಾರತೀಯ ಜನತಾ ಪಕ್ಷದಿಂದ ಸದಸ್ಯರಾಗಿ ವಿಧಾನಸಭೆಗೆ ಬಂದು ಶೂನ್ಯದಿಂದ 110ರವರೆಗೆ ತಂದಂಥ ಧೀರ ಅಂತ ಹೇಳ್ಬೋದು. ದಕ್ಷಿಣ ಭಾರತದಲ್ಲಿ BJPಯನ್ನು ಬಲಗೊಳಿಸಿ BJPಯನ್ನು ಶಕ್ತಿ ತುಂಬಿದ ನಾಯಕ. ಅಂತಹ BS ಯಡಿಯೂರಪ್ಪನವರ ಒಂದು ರಾಜಕೀಯ ಪಯಣದ ಬಗ್ಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಇವರು ಒಂದೇ ಪಕ್ಷಕ್ಕೆ ಸೀಮಿತವಾಗಿಲ್ಲ, ಇವರ ಒಂದು ಅಭಿಮಾನ ಎಲ್ಲರಲ್ಲೂ ಕೂಡ ಇಡೀ ಕರ್ನಾಟಕದ ಜನತೆ ಇವರನ್ನು ಇಷ್ಟಪಡ್ತಾರೆ. ಕಾರಣ ಏನಂದರೆ ಇವರು ಮಾಡಿದಂಥ ಸೇವೆಗಳು. ಅವರು 2ನೇ ಬಾರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಹುಮತಗಳು ಬಂದಂಥ ನಿಟ್ಟಿನಲ್ಲೂ ಕೂಡ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕಿಂತ ಏನು ನಮಗೆ ನಾರ್ತ್ ಸೈಡಲ್ಲಿ ಅತಿವೃಷ್ಟಿಗೆ ಅತಿ ಹೆಚ್ಚಾಗಿ ಮಳೆ ಬಂದು ಅಲ್ಲಿ ತುಂಬ ತೊಂದರೆಗೆ ಸಿಲುಕಿಸಿದಂಥ ಜನಗಳಾಗಿದ್ದರು. ಅವತ್ತು ಅವರು ಮೊದಲು ಆ ಒಂದು ಜನಗಳ ಮನೆಗಳು ಬಿದ್ದೋಗಿದ್ದಕ್ಕೆ ಅವತ್ತು ಸರ್ಕಾರದಿಂದ 1 ಲಕ್ಷ ಕೊಡುವಂಥ ಸ್ಥಿತಿ ಇತ್ತು. ಅಂಥ ಟೈಮ್ನಲ್ಲೂ ಕೂಡ 5 ಲಕ್ಷ ರೂಪಾಯಿಗಳನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರ ಒಂದು ರಾಜಕೀಯ ಒಂದು ಪ್ರೇರಣೆ ಆ ರೀತಿ ಅಂಥ ಒಂದು ಏನು ನೊಂದಂಥ ಬಡವರಿಗೆ ಮತ್ತು ಮನೆ ಬಿದ್ದಂಥವರಿಗೆ ಆಶ್ವಾಸನೆ ಕೊಟ್ಟು ಅದನ್ನು ನಡೆಸಿದ್ದಾರೆ. ಅದು ಯಡಿಯೂರಪ್ಪನವರ ಹೆಗ್ಗಳಿಕೆ. ಹಾಗೆಯೇ ಏನು ಹೆಣ್ಣು ಮಕ್ಕಳಾದರೆ ಒಂದು ಚಿಂತೆ ಮಾಡ್ತಾಯಿದ್ರು, ಈ ಮಕ್ಕಳನ್ನು ಯಾವ ರೀತಿ ಮುಂದೆ ಮದುವೆ ಮಾಡೋದು ಏನಂತ. ಅವತ್ತು ಭಾಗ್ಯಲಕ್ಷ್ಮಿ ಬಾಂಡನ್ನು ತೊಗೊಂಡು ಬಂದರು. ಹೆಣ್ಣು ಮಕ್ಕಳು 18 ವರ್ಷಕ್ಕೆ ಮದುವೆ ವಯಸ್ಸಿಗೆ ಬರುವಂಥ ನಿಟ್ಟಿನಲ್ಲಿ ಸುಮಾರು 2 ಲಕ್ಷ ರೂಪಾಯಿ ಆ ಭಾಗ್ಯಲಕ್ಷ್ಮಿ ಬಾಂಡಲ್ಲಿ ಬರುವಂಥ ಸಣ್ಣ ಡಿಪಾಸಿಟ್ಗೆ ಸರ್ಕಾರ ಅದನ್ನು ಮಾಡಿತ್ತು. ಅದು ಅವರ ಹೆಗ್ಗಳಿಕೆ. ಮತ್ತು ಹಾಗೆ ಅವರು ಬಿಡಲಿಲ್ಲ. ಏನು ಹೆಣ್ಣು ಮಕ್ಕಳು ಹೈಸ್ಕೂಲ್ ಮಕ್ಕಳಾಗಿರ್ಬೋದು, ಶಾಲೆ ಮಕ್ಕಳಾಗಿರ್ಬೋದು, ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಬೇಕು ಅಂತಂದ್ಬಿಟ್ಟು ಅವತ್ತು ಅವರು ಪ್ರೇರಣೆ ಮಾಡಿದ್ದು ಮಕ್ಕಳಿಗೆ ಸೈಕಲನ್ನು ಏನಂದರೆ ಅವರ ಒಂದು ವ್ಯಾಯಾಮ ಮಾಡಲಿ, ದೈಹಿಕವಾಗಿ ಎಕ್ಸಸೈಸು ಆಗಬೇಕು, ಮಕ್ಕಳು ಸರಿಯಾದ ಟೈಮ್ನಲ್ಲಿ ಶಾಲೆಗೆ ಬರಬೇಕು, ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಆ ಒಂದು ಅಕ್ಷರ ದಾಸೋಹದಲ್ಲಿ ನಿಟ್ಟಿನಲ್ಲಿ ಅಂತಹ ಕೆಲಸ ಮಾಡಿದ್ರು. ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ರು. ನಮ್ಮ ಪಕ್ಷವನ್ನು ಸಂಘಟನೆಯನ್ನು ಮಾಡಿದ್ರು. ಅವರು ಅನಿವಾರ್ಯ ಕಾರಣಗಳಿಂದ KGP ಕಟ್ಟಿದ್ರೂ ಕೂಡ 2014ರಲ್ಲಿ ಮತ್ತೊಮ್ಮೆ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತಂದರು. ಸಂಪೂರ್ಣ ಅಧಿಕಾರಾವಧಿಯನ್ನು ಮುಗಿಸಿದ್ರು. ಅದು ಭಾರತೀಯ ಜನತಾ ಪಕ್ಷದ ನಾಯಕರಾಗಿರ್ತಕ್ಕಂಥ BS ಯಡಿಯೂರಪ್ಪನವರ ಒಂದು ರ್ಯಾಂಕತ್ವ. ಸರಿಗ ನೀವು BJP ಇದಕ್ಕೆ ಬರೋದಕ್ಕೆ ಮತ್ತು ಇಲ್ಲಿ ಯಡಿಯೂರಪ್ಪ ಅವ್ರಿಗೆ ನೀವು ಹೆಂಗೆ ಸ್ಫೂರ್ತಿ ಆದರು ಸರ್? ಯಡಿಯೂರಪ್ಪ ಅವರು ಯಡಿಯೂರಪ್ಪನವರು
ಒಬ್ಬ ನಿಷ್ಠಾವಂತ ನಾಯಕರು, RSSನ ಒಂದು ಸಂಘಟನೆಯಿಂದ ಬಂದಂಥವರು, ಮತ್ತು ಜನಸಂಘ ಏನು ನಮ್ಮ ಈ ಭಾರತೀಯ ಜನತಾ ಪಕ್ಷದ ತಳದಿಂದ ಬಂದವರು, ನಿಷ್ಠೆಗೆ ಅವರೇ ಹೆಸರುವಾಸಿಯಾಗಿದ್ದರು. ಮತ್ತು ಅವರ ಕಾರ್ಯ, ಅವರು ಮಾಡಿದಂಥ ಕೆಲಸ, ಅವರು ಮಾಡಿದಂಥ ಅಧಿಕಾರಾವಧಿಯಲ್ಲಿ ಮಾಡಿದಂಥ ಸೇವೆ ನಮಗೆ ಸ್ಫೂರ್ತಿಯಾಗಿದೆ. ಅವರಂಥ ದಿಟ್ಟ ನಾಯಕತ್ವರ ಜೊತೆಗೆ ನಾವೆಲ್ಲ ಅವರ ಅನುಯಾಯಿಗಳಿಗಿದ್ದರೆ ನಮಗೂ ಕೂಡ ಆ ಒಂದು ಪ್ರೇರಣೆ ಸಿಗಲಿ, ಮತ್ತು ಒಳ್ಳೆಯ ನಾಯಕತ್ವ ಅವರಿಂದ ನಮಗೆ ದೊರೆಯುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ, ಮತ್ತು ಭಾರತೀಯ ಜನತಾ ಪಕ್ಷವನ್ನು ದಕ್ಷಿಣ ರಾಜ್ಯದಲ್ಲಿ ಬೆಳೆಸಿದಂಥ ಕೀರ್ತಿ ಅವ್ರದ್ದಿದೆ. ಅಂತಹ ನಾಯಕರನ್ನ ನಾವು ನೋಡ್ತಾ ಇರೋದು ಮತ್ತು ಅವ್ರ ಜೊತೆಗಿರೋದು ನಮಗೆ ಬಹಳ ಸಂತೋಷ ಆಗಿದೆ ಸರ್. ತುಮಕೂರಿಗೆ ಯಡಿಯೂರಪ್ಪರ ಕೊಡುಗೆ ಸಾಕಷ್ಟು ಕೊಡುಗೆ ಇದೆ ತುಮಕೂರಿಗೆ. ಈಗ ಅವರು CM ಆದಂಥ ಸಂದರ್ಭದಲ್ಲಿ ಮತ್ತು ರಾಜ್ಯಾಧ್ಯಕ್ಷರಾದಂಥ ಸಂದರ್ಭದಲ್ಲಿ ಈಗ ಈ ರೀತಿ ಸಾಕಷ್ಟು ಅವರ ಕೊಡುಗೆಗಳಿದೆ. ಅಂಥ ಕೊಡುಗೆಗಳನ್ನ ನೀವು ನೆನಪು ಮಾಡಿಕೊಡೋದಾದರೆ ಸರ್, ಗ್ರಾಮಾಂತರ ಭಾಗದಲ್ಲಿ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದ ಸುರೇಶ್ ಗೌಡರ ಒಂದು ಕಾಲದಲ್ಲಿ ರಸ್ತೆಗಳ ಅಗಲೀಕರಣ ಮತ್ತು ರಸ್ತೆಗಳ ಅಭಿವೃದ್ಧಿ ಯಾವ ರೀತಿ ಆಗಿದ್ದಾವೆ ಅಂದರೆ, ಅವರ ಒಂದು ಅಭಿವೃದ್ಧಿ ನಿಜವಾಗಲೂ ಯಶಸ್ವಿ. 1000 ಕೋಟಿ ರೂಪಾಯಿಗಳಿಗೆ ಹೆಚ್ಚು ಅನುದಾನವನ್ನು ಕೊಟ್ಟು ನಮ್ಮ ಗ್ರಾಮಾಂತರ ತುಮಕೂರಿನ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಒಳ್ಳೆಯ ಟಾರ್ ರೋಡ್ ಆಗಿದೆ. ಮತ್ತು ಅವರ ಕಾಲದಲ್ಲಿ ಪ್ರತಿಯೊಬ್ಬ ಬೋರ್ವೆಲ್ಗೂ ಕೂಡ ಇಂಡಿಪೆಂಡೆಂಟ್ ಟ್ರಾನ್ಸ್ಫಾರ್ಮರ್ ಮಾಡಿಸುವಂಥ ಅವಕಾಶ ಅವರ ಸುರೇಶ್ ಗೌಡರ ನೇತೃತ್ವದಲ್ಲಿ ಆ ಕಾರ್ಯ ಆಯಿತು. ಇದು ಅವರು ಕೊಟ್ಟಂಥ ಹೆಗ್ಗಳಿಕೆ. ಯಾಕೆಂದರೆ ಯಾವ ಜನನಾಯಕರು ಸೇವೆಯನ್ನು ಮಾಡ್ತೀವಿ, ನಮಗೆ ಎಷ್ಟು ಹಣ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಷ್ಟು ಹಣವನ್ನು ತುಮಕೂರು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಆ ತುಮಕೂರಿನಲ್ಲೂ ಸರ್ವಾಂಗೀಣವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಯಡಿಯೂರಪ್ಪನವರ ಕಾಲದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಒಂದು ಗಮನಾರ್ಹವಾದಂಥ ಒಂದು ಎಲ್ಲರ ಜನಮನದಲ್ಲಿ ಉಳಿಯುವಂಥ ಕೆಲಸ ಮಾಡಿದ್ದಾರೆ ಸರ್. ಸರ್, ಈಗ ಯಡಿಯೂರಪ್ಪವ್ರ ಜೊತೆ ನೀವು ಸಾಕಷ್ಟು ಸಾರಿ ಮಾತಾಡಿರ್ತೀರಿ, ಅವ್ರ ಜೊತೆ ಸಾಕಷ್ಟು ಸಾರಿ ಮಾತಾಡಿರ್ತಾರೆ. ಏನಾದರೂ ಅವ್ರು ಹೇಳಿದ್ದ ಮಾತನ್ನು ನೆನಪು ಮಾಡ್ಕೊಂಡ್ರೆ ಯಾವ ವಿಚಾರ ನೆನಪು ಮಾಡ್ಕೊತೀರಿ ಸರ್? ಅಲ್ಲ, ಯಡಿಯೂರಪ್ಪನವರು ನಿಮ್ಮ ಜೊತೆ ಮಾತಾಡ್ತಾರೆ, ಅವರ ಒಂದು ಮೆಮೊರಿ ಆಗಲಿ ಮತ್ತು ಅವರು ನಡೆದು ಬಂದ ಹಾದಿ ಭಾಳ ಸಂತೋಷ ಆಗುತ್ತೆ. ಮತ್ತು ಎಲ್ಲರನ್ನೂ ಕೂಡ ಗೌರವಯುತವಾಗಿ ಮಾತಾಡಿಸುವಂಥ ಕೆಲಸ, ಮತ್ತು ಅಭಿಮಾನಿಗಳ ಜೊತೆಯಲ್ಲಿ ಅಭಿಮಾನಪೂರ್ವಕವಾಗಿ ನಡ್ಕೊಳ್ಳುವಂಥ ಕೆಲಸ, ಮತ್ತು ರೈತರು ಎಂಥದ್ದೇ ಸಂಕಷ್ಟ ತರಲಿ ಮತ್ತು ಒಂದು ಹಿಂದುಳಿದ ವರ್ಗಗಳ ನಾಯಕರುಗಳು ಕಂಡ್ರೆ ಭಾಳ ಇಷ್ಟ. ಎಲ್ಲ ವರ್ಗದವರನ್ನ, ಎಲ್ಲ ಸಮುದಾಯದವರನ್ನ ಅವರು ಒಂದೇ ರೀತಿಯಲ್ಲಿ ನೋಡುವಂಥ ಕೆಲಸ. ಮತ್ತು ಹಿಂದುಳಿದ ವರ್ಗದವರ ನಮಗೆ ರಿಸರ್ವೇಷನ್ ಕ್ಯಾಟಗರಿ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು, ಏನೇ ಹೇಳಿ ಆ ತಕ್ಷಣ ಕೆಲಸ ಮಾಡುವ ಒಂದು, ಮತ್ತು ಯಾವುದೋ ಒಂದು, ಮತ್ತು ಇನ್ನೊಂದು ಅವರ ಒಂದು ಕಾಲದಲ್ಲಿ ಎಲ್ಲ ಸಮುದಾಯ ವರ್ಗಗಳಿಗೂ ಕೂಡ ಅನುದಾನವನ್ನು ಕೊಟ್ಟಿದ್ದಾರೆ. ಎಲ್ಲ ಸಮುದಾಯಗಳಿಗೂ ಕೂಡ ಮಠಮಾನ್ಯಗಳಿಗೆ ಕೊಟ್ಟಿದ್ದಾರೆ. ಅವರ ನಿಷ್ಠೆ, ಧಾರ್ಮಿಕವಾದಂಥ ಚೈತನ್ಯ ತುಂಬುವಂಥ ಏಕೈಕ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಯಾರು ಇದ್ದರೆ ಅವರು ಯಡಿಯೂರಪ್ಪನವರು ಮಾತ್ರ. ಓಕೆ, ಇದಿಷ್ಟು ಚಿದಾನಂದ್ ಅವರ ಮಾತುಗಳು. ಯಾಕೆಂದರೆ ಯಡಿಯೂರಪ್ಪ ಅವರು ತುಮಕೂರು ಕೂಡ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಅವರ ಈ ವಯಸ್ಸಿನಲ್ಲೂ ಕೂಡ ಅವರ ಮಾತುಗಳು, ಅವರ ರಾಜಕೀಯ ನಡೆ ಎಲ್ಲರಿಗೂ ಏನು ದಾರಿದೀಪ ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಕ್ಯಾಮ್ರಾಮನ್ ಸಂಜಯ್ ಜೊತೆ ಟಿ ಯೋಗೀಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.